ಎಲ್ರಿಗೂ ನಮಸ್ಕಾರ. ಸೌಮ್ಯ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಓರಿಯೋ ಬಿಸ್ಕೆಟ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಸಿಂಪಲ್ ಆಗಿ ನಾವು ಕೇಕ್ನ ಮನೆಯಲ್ಲೇ ತಯಾರಿಸ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು 15 ನಿಮಿಷದಲ್ಲಿ ನಾವು ಕೇಕ್ನ ಮಾಡ್ಕೊಂಡ್ಬಿಡ್ಬೋದು. ಇನ್ನೇನು ಕ್ರಿಸ್ಮಸ್ ಬರ್ತದೆ ಮತ್ತೆ ನ್ಯೂ ಇಯರ್ ಬರ್ತಾ ಇದೆ, ನಾವು ಈ ರೀತಿಯಾಗಿ ತುಂಬಾ ಸರಳವಾಗಿ ಕೇಕ್ನ ನಾವು ಮನೇಲೆ ತಯಾರಿಸ್ಕೋಬಹುದು. ಈಗ ಫಸ್ಟಿಗೆ ನಾನು ಬಿಸ್ಕೆಟ್ ಎಲ್ಲದನ್ನು ಕೂಡ ಬಿಚ್ಕೋತಾ ಇದ್ದೀನಿ. ನೀವು ಎಷ್ಟು ಮಾಡ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಬಿಸ್ಕೆಟ್ ತಗೋಬಹುದು. ನೀವು ಅರ್ಧ ಕೆಜಿ ತಗೊಳ್ಳೋದಾದ್ರೆ ಒಂದು 5-6 ಆಗಬೇಕಾಗುತ್ತೆ. ನೀವು 1 ಕೆಜಿ ಆ ಥರ ಎಲ್ಲ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಜಾಸ್ತಿ ಬಿಸ್ಕೆಟ್ನ ತಗೋಬೇಕಾಗುತ್ತೆ. ನಾನಿಲ್ಲಿ ಬಿಸ್ಕೆಟ್ ಮತ್ತೆ ಕ್ರೀಮ್ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕ್ರೀಮ್ ಬಂದ್ಬಿಟ್ಟು ಕೊನೆಯದಾಗಿ ಕೇಕಿಗೆ ಹಚ್ಕೊಳ್ಳೋದಕ್ಕೆ ಬೇಕು, ಹಾಗಾಗಿ ಕ್ರೀಮ್ನ ನಾನು ಎತ್ತಿಟ್ಕೊತಾ ಇದ್ದೀನಿ. ಬಿಸ್ಕೆಟ್ನ ರುಬ್ಬಿಸ್ಕೊಬೇಕು, ಹಂಗಾಗಿ ಎರಡನ್ನೂ ಕೂಡ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಎಷ್ಟು ಸಖತ್ತಾಗಿ ಕೇಕ್ನ ನಾವು ಮಾಡ್ಕೋಬಹುದು. ನೋಡಿ, ಎಲ್ಲ ಬಿಸ್ಕೆಟ್ ಕ್ರೀಮ್ಗಳನ್ನು ಕೂಡ ನಾನು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದನ್ನ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಬಿಸ್ಕೆಟ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಬಿಸ್ಕೋಬೇಕು. ಇದಕ್ಕೆ ನೀರು ಏನು ಕೂಡ ಯೂಸ್ ಮಾಡಬಾರ್ದು, ಹಾಗೇನೆ ಇದನ್ನ ಬಿಸ್ಕೆಟ್ನ ರುಬ್ಬಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಬಿಸಿ ಇಟ್ಕೊಂಡಿದ್ದೀನಿ ಬಿಸ್ಕೆಟ್ನ. ಇವಾಗ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೋಬೇಕು. ನಾನು ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಇರೋ ಅಂತ ಹಾಲನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಸಿ ಹಾಲು ಏನ್ ಅವಶ್ಯಕತೆ ಇರಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡೇನೆ ಹಾಲನ್ನ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡ್ಕೊಂಡು ಸ್ವಲ್ಪನೇ ಒಂದೇ ಸಲ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ನೋಡ್ಕೊಂಡು ಸ್ವಲ್ಪನೇ ಹಾಲನ್ನ ಹಾಕೊಂಡು ಕಲ್ಸ್ಕೊಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪನೇ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲ್ಸ್ಕೊಂಡಿದ್ದೀನಿ. ನಾನು ತುಂಬಾ ತೆಳುವಾಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹಾಗಾದ್ರೆ ತುಂಬಾ ಗಟ್ಟಿಗೂ ಮಾಡ್ಕೋಬೇಡಿ. ಈ ರೀತಿಯಾಗಿ ಮೀಡಿಯಂ ಆಗಿ ಮಾಡ್ಕೊಬೇಕಾಗುತ್ತೆ. ಇದನ್ನ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನು 1 ಪ್ಯಾಕೆಟ್ ಅಷ್ಟು ಇನ್ನನ್ನ ಸೇರಿಸ್ಕೊಂತಾ ಇದ್ದೀನಿ. ಇಲ್ಲಾಂದ್ರೆ ಮನೇಲಿ ಬೇಕಿಂಗ್ ಸೋಡಾ ಇದ್ರೆ ಅದನ್ನ ಬೇಕಾದ್ರೂ ನೀವು ಸೇರಿಸ್ಕೊಬಹುದು. ಅಂದ್ರೆ ಕೇಕ್ ಉಬ್ಬಿ ಬರ್ಬೇಕಂತ ಹೇಳಿದ್ರೆ ನಾವ್ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇದನ್ನ ಹಾಕಿದ ತಕ್ಷಣ ಆ ಬಿಸ್ಕೆಟ್ ಇದೆ ಚೇಂಜ್ ಆಗಿ ಹೋಗುತ್ತೆ, ಫುಲ್ ಉಬ್ದಂಗ್ ಆಗುತ್ತೆ. ಅದು ಹಾಲು ಮತ್ತೆ ಬಿಸ್ಕೆಟಿಗೆ ಮಿಕ್ಸ್ ಮಾಡಿದ ತಕ್ಷಣನೇ ಇದನ್ನ ಹಾಕೊಂಡಾಗ್ಲೂ ಅಷ್ಟೇ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಕೇಕ್ ಬೌಲ್ನ ತಗೊಂಡಿದ್ದೀನಿ. ನಾನು ಅರ್ಧ ಕೆಜಿ ಬೌಲ್ ತಗೊಂಡಿದ್ದೀನಿ. ನೀವು 1/4 ಕೆಜಿ, ಅರ್ಧ ಕೆಜಿ, 1 ಕೆಜಿ ಎಷ್ಟು ನಿಮ್ಗೆ ಅನುಗುಣವಾಗಿ ಯಾವ ತರ ಬೌಲ್ ಅದು ತಗೊಬಹುದು. ನಾನು ಈ ಬೌಲ್ಗೆ ಫಸ್ಟ್ ಎಣ್ಣೆನ ಸವರ್ಕೊಂತಾ ಇದ್ದೀನಿ ಫುಲ್ಲು ಬೌಲ್ಗೆಲ್ಲದಕ್ಕೂ. ಅದಾದ್ಮೇಲೆ ನಾನು ಅದು ಅಳತೆಗೆ ಕರೆಕ್ಟಾಗಿ ನಾನು ಬಟರ್ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಡೆ ಬಟರ್ ಪೇಪರ್ ರೌಂಡ್ಗೆ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಅದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ, ಯಾಕಂದ್ರೆ ಕೇಕಿಗೆ ತುಂಬಾ ಅಂಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ಬೇಯಿಸಿದಾಗ ಅದು ಹಾಗೇನೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ಅದಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಿರುವಂತಹ ಕೇಕಿಂದು ಹಾಕೊಂತಾ ಇದ್ದೀನಿ. ನೀವು ಇದನ್ನ ಅಂದ್ರೆ ವೇಸ್ಟ್ ಕುಕ್ಕರ್ ಇರುತ್ತಲ್ಲ ಅದ್ರಲ್ಲಾದ್ರೂ ಕೂಡ ನೀವು ಬೇಯಿಸ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ನಾನು ಅರ್ಲೆ ಮೇಲೆ ಬೇಯಿಸ್ಕೊಳ್ಳೋದು. ಇದನ್ನ ಈ ರೀತಿಯಾಗಾದ್ರೂ ನೀವು ಬೇಯಿಸ್ಕೋಬಹುದು. ಕೇಕ್ ಬೌಲ್ಗೆ ಹಾಕೊಂಡ್ಮೇಲೆ ಒಂದ್ಸಲಿ ಚೆನ್ನಾಗಿ ಅದು ಇನ್ನೊಂದ್ಸಲಿ
ಕುಟ್ಕೊಳ್ಳಿ, ಅದು ಚೆನ್ನಾಗಿ ಹಿಡಿತೆ ಗಟ್ಟಿಯಾಗಿ ಬರುತ್ತೆ. ಇವಾಗ ನಾನು ಒಂದು ತವಾ ಅಂದ್ರೆ ರೊಟ್ಟಿ ತವಾನ ಇಟ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ಬಿಸಿ ಮಾಡ್ಕೊಳಕ್ಕೆ ಅಂತಾನೆ ಇಟ್ಕೊಂಡಿದ್ದೆ ನಾನು ಇದನ್ನ. ಇದು ಬಿಸಿ ಆದ್ಮೇಲೆ ಈ ರೀತಿಯಾಗಿ ಪಾತ್ರೆ ಕೆಳಗಡೆ ಇಟ್ಕೊಂತೀವಲ್ಲ, ಆ ರೀತಿಯಾದಂತ ಒಂದು ಚಿಕ್ಕದು ಸ್ಟ್ಯಾಂಡ್ ತರದ್ದು ಇಟ್ಟಿದ್ದೀನಿ ನಾನು. ಇದ್ರ ಮೇಲೆ ನಾನು ಕೇಕ್ ಬೌಲ್ನ ಇಟ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಈ ರೀತಿಯಾಗಿ ಒಂದು ಪಾತ್ರೆನ ಅದ್ರ ಮೇಲೆ ಮುಚ್ಚಿ ಹಾಕೊಂತಾ ಇದ್ದೀನಿ. ಇಲ್ಲಿ ಕುಕ್ಕರ್ ಆದ್ರೆ ವಿಜಲ್ ಏನು ಕೂಡ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಹಾಗೇನೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಬೇಕು. ಇವಾಗ ಕ್ರೀಮ್ ಎತ್ತಿಟ್ಕೊಂಡಿದ್ದೆಲ್ಲ ಸಪ್ರೇಟ್ ಆಗಿ ಇದರಲ್ಲಿ ನಾನು ಕೇಕಿಗೆ ಅಂತ ಕ್ರೀಮ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಇರಲಿ ಈ ಕ್ರೀಮು. ಇದು ಸೇಮ್ ಬೇಕಲ್ಲಿ ಸಿಗುತ್ತಲ್ಲ ಕ್ರೀಮ್, ಅದೇ ರೀತಿಯಾಗಿ ಇರುತ್ತೆ. ಒಟ್ನಲ್ಲಿ ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಬೇಕು. ಹಾಲು ಮತ್ತೆ ಕ್ರೀಮ್ ಎರಡನ್ನೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಇವಾಗ ಇದು ಕ್ರೀಮ್ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 10 ನಿಮಿಷ ಆಗಿದೆ. 10 ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಒಂದು ಕಡ್ಡಿ ಅಥವಾ ಒಂದು ಫೋರ್ಕಿಂದ ನೋಡ್ಕೊಳ್ಳಿ ಬೆಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಅದು ಕಡ್ಡಿಗೇನು ಅಂಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಕೇಕ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಇದನ್ನ ನೀಟಾಗಿ ಸುತ್ತಲೂ ಕೂಡ ತೆಗಿತಾ ಇದ್ದೀನಿ. ತೆಗ್ದಾದ್ಮೇಲೆ ಇದು ಮೇಲೆ ಮತ್ತೆ ಕೆಳಗಡೆ ಅಂದ್ರೆ ಸಮವಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ಕ್ರೀಮ್ನ ಈ ರೀತಿಯಾಗಿ ಕೇಕ್ ಮೇಲೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಚಾಕ್ಲೇಟ್ನು ಕೂಡ ಕರಗಿಸ್ಬಿಟ್ಟು ಹಾಕೊಬಹುದು. ಅದಾದ ನಂತರ ಅದ್ರ ಮೇಲೆ ಬಂದ್ಬಿಟ್ಟು ನಾವು ಸ್ಪ್ರಿಂಕಲ್ಸ್ನ ಹಾಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಹಾಗೆ ಅದ್ರ ಮೇಲೆ ಒಂದು ಫ್ಲವರ್ನ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಸಿಂಪಲ್ ಆಗಿ ನಾವು ಒಂದು ಕೇಕ್ನ ಮನೇಲೆ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಸೌಮ್ಯಸ್ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ ಈ ರೀತಿಯಾಗಿ ನಾವು ಕ್ರಿಸ್ಮಸ್ಗಾಗಿರ್ಬೋದು ಅಥವಾ ನ್ಯೂ ಇಯರ್ಗಾಗಿರ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಬೇಗನೆ ಆಗೋಗುತ್ತೆ ಕೇಕು. ಬೇಕಿದ್ರೆ ನಾವು ಎಷ್ಟು ಬಿಸ್ಕೆಟ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್, ದೊಡ್ಡದಾಗೂ ಕೂಡ ನಾವು ಮಾಡ್ಕೊಬೋದು. ನಾನು ಅರ್ಧ kg ತಗೊಂಡಿರೋದ್ರಿಂದ ಸ್ವಲ್ಪ ರೌಂಡ್ ಬಂದಿದೆ. ನೀವು 1/4 kg ಈ ಥರ ಎಲ್ಲ ತಗೊಂಡ್ರೆ ಸ್ವಲ್ಪ ಎತ್ತರವಾಗಿ ಕೇಕ್ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಬೇಕರಿಯಲ್ಲಿ ಸಿಗುವ ಹಾಗೇನೆ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಕೇಕ್ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ.